ತಲೆ ಕೂದಲಿನ ಸಮಸ್ಯೆಗಳು ಅಂದ್ರೆ ತಲೆ ಕೂದಲಲ್ಲಿ ಹೊಟ್ಟಾಗೋದು, ಕೆಲವೊಬ್ಬರಿಗೆ ಕೂದಲೆಲ್ಲ ಬುಡ ಸಮೇತನ ಉದುರ್ತಾ ಇರುತ್ತೆ. ಇಂತ ಎಲ್ಲ ತಲೆ ಕೂದಲಿನ ಆರೋಗ್ಯದ ಸಮಸ್ಯೆಗಳನ್ನ, ಕೂದಲಿನ ಜೀವಕೋಶಗಳನ್ನ ಶುದ್ಧೀಕರಣಗೊಳಿಸಿ ಅವುಗಳಿಗೆ ಬೇಕಾಗಿರುವ ಪೋಷಕ ಸತ್ವಗಳನ್ನು ಒದಗಿಸುವ, ನಾವೀಗ ಫಾಸ್ಟ್ ಫುಡ್, ಜಂಕ್ ಫುಡ್ ತಿಂತ ಕೂದಲಿಗೆ ಬೇಕಾಗಿರುವ ಸತ್ವಗಳನ್ನು ಹೊಂದಿರೋದಂದ್ರೆ ಇವುಗಳಲ್ಲಿ ಅದ್ಭುತವಾಗಿ ಕೂದಲಿಗೆ ಬೇಕಾಗಿರುವ ಸತ್ವಗಳಿದಾವೆ. ಹಾಗೆ ಅವುಗಳನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಕೂದಲಿನ ಪೋಷಣೆ ಚೆನ್ನಾಗಾಗತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತಲೆ ಕೂದಲಿನ ಸಮಸ್ಯೆಗಳು ಅಂದ್ರೆ ತಲೆ ಕೂದಲಲ್ಲಿ ಹೊಟ್ಟಾಗೋದು, ಆಮೇಲೆ ಕೂದಲು ವಯಸ್ಸಿಗೆ ಮೊದಲೇ ಬೆಳ್ಳಗಾಗೋದು, ಆಮೇಲೆ ಕೂದಲು ಅರ್ಧಕ್ಕೆನೆ ಸೀಳೋದು, ಕಟ್ಟಾಗೋದು, ಕೆಲವೊಬ್ಬರಿಗೆ ಕೂದಲೆಲ್ಲ ಬುಡ ಸಮೇತನ ಉದುರ್ತಾ ಇರುತ್ತೆ. ಅಂತ ಒಂದು ಸಮಸ್ಯೆ ಬಾಯ್ಲ್ಡ್ ಹೇರ್ ಅಂತ ಕರೀತಾರೆ, ಅದಕ್ಕೆ ಅಲೋಪೇಶಿಯಾ ಅಂತ ಕರೀತಾರೆ. ಇಂಥ ಎಲ್ಲ ತಲೆ ಕೂದಲಿನ ಆರೋಗ್ಯದ ಸಮಸ್ಯೆಗಳನ್ನ ತಡೆಗಟ್ಟಲಿಕ್ಕೆ ಮನೆಮದ್ದುಗಳನ್ನ ನೋಡೋಣ. ಆತ್ಮೀಯರೇ, ತಲೆಗೆ ಕೂದಲು ಭೂಷಣ ಅಂತ ಹೇಳ್ತೇವೆ. ಆ ತಲೆ ಕೂದಲು ಉದುರ್ಲಿಕ್ಕೆ, ಇಷ್ಟೆಲ್ಲ ಸಮಸ್ಯೆಗಳು ಅವುಗಳಿಗೆ ಬರಲಿಕ್ಕೆ ಎರಡು ಪ್ರಧಾನ ಕಾರಣಗಳು. ಅವ್ಯಾವುದು ಅಂತ ಹೇಳಿದ್ರೆ, ಪೋಷಕ ಸತ್ವಗಳ ಕೊರತೆ ಮೊದಲನೇದು, ಜೀವಕೋಶಗಳಲ್ಲಿ, ಕೂದಲಿನ ಜೀವಕೋಶಗಳಲ್ಲಿ ಒಂದು ಮಲಿನತೆ, ಟಾಕ್ಸಿಸಿಟಿ. ಇವೆರಡೂ ಕಾರಣಗಳಿಂದ ತಲೆ ಕೂದಲಿಗೆ ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಒಂದು, ಹೇರ್ ರೂಟ್ಸ್ಗಳಲ್ಲಿ ಆ ಒಂದು ಗಲೀಜು ತುಂಬಿಕೊಂಡಾಗ ಇಂಥ ಸಮಸ್ಯೆ ಬರ್ತದೆ. ಹಾಗೂ ಹೇರಿನ ಆ ಒಂದು ಜೀವಕೋಶಗಳಿಗೆ, ಅಂದ್ರೆ ಕೂದಲಿನ ಜೀವಕೋಶಗಳಿಗೆ ಪೋಷಕ ಸತ್ವಗಳ ಕೊರತೆಯಿಂದನೂ ಕೂಡ ಈ ಸಮಸ್ಯೆ ಬರ್ತದೆ. ಹಾಗಿದ್ರೆ ತಲೆಯ ಒಂದು ಮೇಲ್ಭಾಗದಲ್ಲಿರುವ ಕೂದಲಿನ ಜೀವಕೋಶಗಳನ್ನ ಶುದ್ಧೀಕರಣಗೊಳಿಸಿ ಅವುಗಳಿಗೆ ಬೇಕಾಗಿರುವ ಪೋಷಕ ಸತ್ವಗಳನ್ನು ಒದಗಿಸುವ ಆ ಒಂದು ಆಹಾರಗಳನ್ನ ಸೇವನೆ ಮಾಡೋದು ಇದಕ್ಕೆ ಪರಿಪೂರ್ಣ ಪರಿಹಾರ. ಅವುಗಳಂದ್ರೆ ಸೊಪ್ಪು, ತರಕಾರಿ, ಹಣ್ಣು, ಮೊಳಕೆ ಕಾಳುಗಳು, ಎಳೆನೀರು, ಇಂಥವೆಲ್ಲ ಪದಾರ್ಥಗಳನ್ನು ಸೇವನೆ ಮಾಡೋದು. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಇಂಥವೆಲ್ಲ ಪದಾರ್ಥಗಳನ್ನ, ಹೈನುಗಾರಿಕೆ ಪದಾರ್ಥಗಳನ್ನ ಸೇವನೆ ಮಾಡೋದು ಆ ಒಂದು ತಲೆ ಕೂದಲಿನ ಶುದ್ಧೀಕರಣಕ್ಕೆ, ತಲೆ ಕೂದಲ ಜೀವಕೋಶಗಳ ಶುದ್ಧೀಕರಣಕ್ಕೆ, ಅವುಗಳಿಗೆ ಬೇಕಾಗಿರೋ ಪೋಷಕ ಸತ್ವಗಳ ಪೂರೈಕೆಗೆ ಪರಿಪೂರ್ಣ ಪರಿಹಾರ ಆಗ್ತವೆ. ನಾವೀಗ ಫಾಸ್ಟ್ ಫುಡ್, ಜಂಕ್ ಫುಡ್ ತಿಂತ ಇಂಥವೆಲ್ಲ ಒಳ್ಳೆಯ ಆಹಾರಗಳನ್ನು ಮರೆತೇ ಬಿಟ್ಟಿದ್ದೇವೆ. ಇನ್ನು ಅದರಲ್ಲಿಯೂ ಹೆಚ್ಚಿಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೂದಲಿಗೆ ಬೇಕಾಗಿರುವ ಸತ್ವಗಳನ್ನು ಹೊಂದಿರೋದಂದ್ರೆ, ಒಂದು ಬೂದುಕುಂಬಳಕಾಯಿ, ಕ್ಯಾರೆಟ್, ಬೀಟ್ರೂಟು, ಬೆಟ್ಟದ ನೆಲ್ಲಿಕಾಯಿ, ಸೋರೆಕಾಯಿ, ಇವುಗಳಲ್ಲಿ ಅದ್ಭುತವಾಗಿ ಕೂದಲಿಗೆ ಬೇಕಾಗಿರುವ ಸತ್ವಗಳಿದಾವೆ. ಹಾಗೆ ಅವುಗಳನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಕೂದಲಿನ ಪೋಷಣೆ ಚೆನ್ನಾಗಾಗತ್ತೆ. ಇನ್ನು ಮತ್ತೊಂದು, ಕೂದಲಿನ ಒಂದು ಶಕ್ತಿಯನ್ನ ವೃದ್ಧಿಸುವ ತೈಲವನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು. ಅದು ಹೇಗೆ ಅಂದ್ರೆ, ಒಂದು 100 ಗ್ರಾಮನಷ್ಟು ದಾಸವಾಳ ಎಲೆ ಮತ್ತು ಹೂವಿನ ಪೇಸ್ಟ್ ಅನ್ನ ತಯಾರಿಸ್ಕೊಳ್ಳಿ. ಒಂದು 100 ಗ್ರಾಮನಷ್ಟು ಈ ಏನಂತ ಹೇಳಿದ್ರೆ ಕರಿಬೇವಿನ ಎಲೆಯ ಪೇಸ್ಟ್ ಅನ್ನ ತಯಾರಿಸ್ಕೊಳ್ಳಿ. ಹಾಗೇನೆ ಒಂದು 100 ಗ್ರಾಮ್ನಷ್ಟು ಬೆಟ್ಟದ ನೆಲ್ಲಿಕಾಯಿಯ ಒಂದು ಪೇಸ್ಟ್ ಅನ್ನ ತೆಗೆದುಕೊಳ್ಳಿ. ಹಾಗೇನೆ ಒಂದು 100 ಗ್ರಾಮ್ನಷ್ಟು ಕಾಕಿ ಸೊಪ್ಪು ಅಂತ ಬರ್ತವೆ, ಕಾಕಿ ಸೊಪ್ಪು, ಕಾಕಿ ಹಣ್ಣು ಬರ್ತವೆ, ಕಾಕಿ ಸೊಪ್ಪು, ಆ ಕಾಕಿ ಸೊಪ್ಪನ್ನ ತೆಗೆದುಕೊಳ್ಳಿ. ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ನುಣ್ಣಿಗೆ ರುಬ್ಕೊಳ್ಳಿ. ಆ ಪೇಸ್ಟ್ ಅನ್ನ ತಯಾರಿಸ್ಕೊಳ್ಳಿ. ಆ ಪೇಸ್ಟ್ ಅನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀರಿನಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಮಿಶ್ರಣ ಮಾಡಿ ಒಂದು ಬಟ್ಟೆಗೆ ಹಾಕಿ ಅದನ್ನ ಹಿಂಡ್ಕೊಳ್ಳಿ. ಅದನ್ನ ಒಂದು ಅರ್ಧ ಲೀಟರ್ ನೀರು ಹಾಕ್ಬೇಕು ಆ ಪೇಸ್ಟ್ ನಲ್ಲಿ. ಅದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಬೇಕು, ಎಲ್ಲಾ ಪೇಸ್ಟ್ ಅನ್ನು ಕೂಡ ಅದನ್ನ ಬಟ್ಟೆಗೆ ಹಾಕಿ ಹಿಂಡಬೇಕು. ಹೀಗೆ ಹಿಂಡಿದಾಗ ಅದರ ಒಳಗಿರುವ ಸ್ವರಸ ನಮಗೆ ಸಿಗ್ತದೆ. ಆ ಸ್ವರಸವನ್ನ ಒಂದು ಪದೇ ಪದೇ ಆ ಸೊಪ್ಪನ್ನ ಆ ಪೇಸ್ಟ್ ನಲ್ಲಿ ನೀರು ಹಾಕಿ ಹಿಂಡಿದಾಗ ಸರಿಸುಮಾರು
ಒಂದು 2.5 ಲೀಟರ್ನಷ್ಟು ನಾವು ಅದರ ಸ್ವರಸವನ್ನು ತೆಗಿಬೇಕು. ನೀರು ಹಾಕಿ ಹಿಂಡಿ ಮೊದಲು ಪೇಸ್ಟ್ ರುಬ್ಕೊಳ್ಳಿ. ಆ ಪೇಸ್ಟ್ ರುಬ್ಬಿದ್ರಲ್ಲಿ ನೀರು ಹಾಕಿ ಆ ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಿದಾಗ ಅದರ ಸ್ವರಸ ಎಕ್ಸ್ಟ್ರಾಕ್ಟ್ ಬರ್ತದೆ. ಅದನ್ನ 2.5 ಲೀಟರ್ನಷ್ಟು ತೆಗೆದು ಅದರಲ್ಲಿ 1 ಲೀಟರ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆ ಸ್ವರಸ ತೆಗೆದಿರ್ತಲ್ಲ, ಆ ಸ್ವರಸ 2.5 ಲೀಟರ್ ಅದರಲ್ಲಿ ಜೊತೆಗೆ 1 ಲೀಟರ್ ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ಕುದಿಸೋದು. ಅದು ಕುದ್ದು ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಔಷಧಿ ಸತ್ವ ಕೊಬ್ಬರಿ ಎಣ್ಣೆಯಲ್ಲಿ ಸೇರ್ತದೆ. ಅದನ್ನ ನೀವು ತಲೆಗೆ ಹಚ್ಚಿ ನೋಡಿ, ವರ್ಲ್ಡ್ ನಂಬರ್ 1 ದಿ ಬೆಸ್ಟ್ ಹೇರ್ ಆಯಿಲ್ ಆಗಿ ಅದು ಕೆಲಸ ಮಾಡ್ತದೆ. ನಿಮ್ ಕೂದಲು ಬಹಳ ಅದ್ಭುತವಾಗಿ ವೃದ್ಧಿ ಆಗುತ್ತೆ ಮತ್ತು ನೆರೆ ಕೂದಲಿನ ಸಮಸ್ಯೆನೂ ಕೂಡ ಇದರಿಂದ ನಿವಾರಣೆ ಆಗ್ತದೆ. ಕೂದಲಲ್ಲಿ ಹೊಟ್ಟಾಗೋದು, ತಲೆ ಕೂದಲು ಸೀಳೋದು, ಕಟ್ಟಾಗೋದು ಎಲ್ಲ ಕೂಡ ಕಡಿಮೆ ಆಗಿ ದಟ್ಟವಾದ ಕೂದಲು, ಉದ್ದವಾದ ಕೂದಲು ನಿಮ್ಮಲ್ಲಿ ಏನಾಗ್ತದೆ, ಬೆಳೀತದೆ. ಇದಿಷ್ಟು ತಲೆ ಕೂದಲಿನ ಸಮಸ್ಯೆಗೆ ಪರಿಹಾರ. ಅಜೀರ್ಣ, ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಕೆಲವೊಂದಿಷ್ಟು ಜ್ಯೂಸ್ಗಳನ್ನು ಹೇಳಿದ್ದೇನೆ. ಆಮೇಲೆ ಕಷಾಯಗಳನ್ನು ಕೂಡ ಕುಡಿಬಹುದು. ಅದಂತ ಹೇಳಿದ್ರೆ ಯಾವ ಕಷಾಯ ಅಂತ ಹೇಳಿದ್ರೆ ದಾಸವಾಳದ ಎಲೆ ಮತ್ತು ಹೂವಿನ ಕಷಾಯ ಕುಡಿದು ಕೂದಲಿಗೆ ಒಳ್ಳೆಯದು. ಆಮೇಲೆ ಅಲೋವೆರಾ ಜ್ಯೂಸ್ ಅನ್ನು ಕುಡಿಯೋದು ಕೂಡ ಕೂದಲಿಗೆ ಒಳ್ಳೆಯದು. ಆಮೇಲೆ ಏನು ಅಂತ ಹೇಳಿದ್ರೆ ಧನಿಯಾ ಕಷಾಯವನ್ನು ಕುಡಿಯೋದು ಕೂಡ ಕೂದಲಿಗೆ ಬಹಳ ಒಳ್ಳೆಯದು. ಇವಿಷ್ಟೆಲ್ಲ ಕಷಾಯಗಳನ್ನ, ಜ್ಯೂಸ್ಗಳನ್ನ ಹಾಗೂ ಎಣ್ಣೆಯನ್ನ ನೀವು ಬಳಸೋದ್ರ ಮೂಲಕ ತಮ್ಮ ಕೂದಲಿನ ಆರೋಗ್ಯವನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬಹುದು. ಅದಕ್ಕೆ ನಾವೇನ್ ಮಾಡ್ತೇವೆ, ಕೂದಲು ಬೆಳ್ಳಗಾಗ್ತದೆ ಅಂತ ಹೇಳಿ ಕಲರ್ ಹಾಕ್ತೇವೆ. ಅದು ಬಹಳ ಡೇಂಜರ್. ಅದರಿಂದ ಸ್ಕಾಲ್ಪ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರ್ತದೆ. ಅದರ ಬದಲಾಗಿ ಇವೆಲ್ಲವನ್ನು ಬಳಸಬಹುದು. ಇದರಿಂದ ಕೂದಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಮತ್ತು ನಿಂಬೆ ಹಣ್ಣಿನ ರಸ ಸಮ ಪ್ರಮಾಣದಲ್ಲಿ ಸೇರಿಸಿ ಕೂದಲಿಗೆ ಹಚ್ಚೋದ್ರಿಂದನೂ ಕೂಡ ನೆರೆ ಕೂದಲಿನ ಸಮಸ್ಯೆ ಸತತವಾಗಿ 6 ತಿಂಗಳು ಹಚ್ಚಿದ್ರೆ ನೆರೆ ಕೂದಲಿನ ಸಮಸ್ಯೆ, ಬಿಳಿ ಕೂದಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಬಹುದು. ಆತ್ಮೀಯರೇ, ಈ ಮಾಹಿತಿಯನ್ನ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವೇನೋ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಕಠಿಣ ರೋಗಗಳಿಗೆ ಆಯುರ್ವೇದ ಯೋಗದಲ್ಲಿ ಪರಿಹಾರ ಇದೆ. ನಾವು ಪ್ರಾಮಾಣಿಕವಾಗಿ ಆ ಒಂದು ಆಯುರ್ವೇದ ಒಂದು ಯೋಗದ ಜೀವನ ಪದ್ಧತಿಯನ್ನ ಬದಲಾಯಿಸಿಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗೂ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿನದ ಯೋಗ ತರಬೇತಿ ಶಿಬಿರ ಇರುತ್ತೆ. ಅಲ್ಲಿ ಆಯುರ್ವೇದದ ಮನೆಮದ್ದುಗಳನ್ನ, ಯೋಗದ ಒಂದು ಧ್ಯಾನ, ಪ್ರಾಣಾಯಾಮದ ಅಭ್ಯಾಸವನ್ನ ಅಲ್ಲಿ ತಿಳಿಸಿಕೊಡ್ಲಾಗ್ತದೆ. 100 ವರ್ಷ ಚೆನ್ನಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಈ ಶಿಬಿರದಲ್ಲಿ ಹೇಳಿಕೊಡುವ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದ್ರೆ ಒಳ್ಳೆಯ ಶಕ್ತಿ ನಮಗೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.